ಭವ್ಯ ಅವರ ಮೂನ್ ಲೈಟ್ ಡಿನ್ನರು, ಹಾಗೆ ಏನದು ಕ್ಯಾಂಡಲ್ ನೈಟ್ ಡಿನ್ನರು, ಹಾಗೆ ಲೇಟ್ ನೈಟ್ ಶೋ ಮೂವಿ ಈಡೇರುತ್ತಾ, ಅಥವಾ ಮಂಜು ಅವ್ರದ್ದು ಮಟನ್ ಚಾಪ್ಸ್, ಮಟನ್ ಕರಿ, ಮಟನ್ ಗೊಜ್ಜು, ಮುದ್ದೆ ಇದು ಈಡೇರುತ್ತಾ, ಅಥವಾ ನಮ್ಮ ಹನುಮಂತು ಅವರ ಕಡಕಲ್ ರೊಟ್ಟಿ, ಹೆಣಗಾಯಿ ಪಲ್ಯ, ಪುಡಿ ಚಟ್ನಿ ಇದು ಈಡೇರುತ್ತಾ, ಅಥವಾ ಎಮೋಷ್ನಲ್ ಆಗಿ ಕೇಳಿದಂತಹ ನಮ್ಮ ವಿಕ್ರಮ್ ಅವ್ರದ್ದು ಏನು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಪತ್ರ ಬೇಕು ಅಂತ ಬಿಗ್ ಬಾಸ್ ಜೊತೆ ಕೇಳ್ಕೊತಾರೆ. ಯಾರ ಬಯಕೆ ಯಾರ ಆಸೆ ಈಡೇರುತ್ತೆ? ಸೊ ನೋಡೋಣ ಬನ್ನಿ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ಎಪಿಸೋಡಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಿಗ್ ಬಾಸ್ ಒಂದು ಸ್ಪೆಷಲ್ ಎಮೋಷ್ನಲ್ ಮೂಮೆಂಟ್ನ ಕೊಡ್ತಾ ಇದ್ದಾರೆ ಅಲ್ಲಿನ ಸ್ಪರ್ಧಿಗಳಿಗೆ. ಇನ್ನೇನು ಕೇವಲ 6 ದಿನಗಳೇ ಇರೋದು. ಫಿನಾಲೆ ಒಂದು ದಿನಕ್ಕೆ, ಟ್ರೋಫಿ ಎತ್ತುವ ಸಮಯಕ್ಕೆ ಕೇವಲ 6 ದಿನ ಇರೋದು. ಸೊ ಆ 6 ದಿನಗಳಲ್ಲಿ ಒಂದು ದಿನ ಏನು ಮಾಡಿದ್ರು, ಫಸ್ಟ್ ಎಪಿಸೋಡಲ್ಲಿ ಕಂಪ್ಲೀಟಾಗಿ ಅವರು ಕೋಪ, ತಾಪ, ಅಗ್ರೆಷನ್ನು, ಆ ಒಬ್ಬರ ಮೇಲೆ ಒಬ್ರಿಗೆ ಇದ್ದಂತಹ ಅಸೂಹೆ ಏನೇ ಇದ್ರೂ ಅದನ್ನೆಲ್ಲ ತೆಗೆದಾಕುವ ಪ್ರಯತ್ನವನ್ನು ಮಾಡಿದ್ರು. ಸೊ ಅವರಿಗೆ ಇಷ್ಟ ಆದಂತಹ ವಸ್ತುಗಳನ್ನು ಕೊಡೋದ್ರ ಮೂಲಕ ಅವ್ರಿಗೆ ಒಡೆದು ಆ ಫ್ರಸ್ಟ್ರೇಷನ್ನ ವಸ್ತುಗಳ ಮುಖಾಂತರ ತೀರಿಸ್ಕೊಳ್ಳಿಕ್ಕೆ ಆ ಒಂದು ಅವಕಾಶನ ಕಲ್ಪಿಸ್ಕೊಟ್ರು. ಸೊ 2ನೇ ದಿನ ಟ್ಯೂಸ್ಡೇ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಪ್ರತಿಯೊಂದು ಕಂಟೆಸ್ಟೆಂಟ್ಗಳಿಗೂ ಒಂದೊಂದು ಅವಕಾಶ ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ತಮ್ಮ ಇಷ್ಟದ, ತಮಗೆ ಏನು ಆಸೆ ಇರುತ್ತೆ, ತಮಗೇನು ಒಂದು ಬಯಕೆ ಇರುತ್ತೆ, ಅದನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರ ಒಂದು ಅವಕಾಶನ ಬಿಗ್ ಬಾಸ್ ಮಾಡಿಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಅವ್ರಿಗೆ ಏನೇ ಆಸೆ ಇರ್ಬೋದು, ಫಿನಾಲೆ ಟ್ರೋಫಿ ನಾನು ಎತ್ತಬೇಕು ಅನ್ನೋ ಒಂದು ಆಸೆ ಬಿಟ್ಟು ಮಿಕ್ಕಿದ ಯಾವುದೇ ಒಂದು ವಾಸ್ತವಿಕ ಅಥವಾ ಏನೇ ಒಂದು ಆಸೆ ಇದ್ರೂ ಆ ಒಂದು 5 ಆಸೆಗಳನ್ನು ಅವರು ಒಂದು ಪೇಪರ್ನಲ್ಲಿ ಬರೆಯೋದ್ರ ಮುಖಾಂತರ, ಸೊ ಅದನ್ನು ಅವರ ಒಂದು ನೇಮ್ ಇರೋ ಒಂದು ಡಬ್ಬಿ ಒಳಗಡೆ ಹಾಕಬೇಕಾಗಿರುತ್ತೆ, ಆ ಲೈಟ್ ಒಳಗಡೆ. ಸೊ ಅದರಲ್ಲಿ ಏನು ಅಂತ ಹೇಳಿದ್ರೆ, ಆ 5 ಆಸೆಗಳನ್ನು ಈಡೇರಿಸಲ್ಲ ಬಿಗ್ ಬಾಸ್. ಆದರೆ ಆ 5 ಆಸೆಗಳಲ್ಲಿ ಯಾವುದು ಒಂದು ತುಂಬ ಆ ವ್ಯಕ್ತಿಗೆ ಇಂಪಾರ್ಟೆಂಟ್ ಆಗಿರುತ್ತೋ, ಅಥವಾ ಆ ವ್ಯಕ್ತಿಗೆ ಅದನ್ನು ಆಸೆ ಈಡೇರಿಸಿದ್ರೆ ನಿಜವಾಗ್ಲೂ ಆ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಅನ್ನೋ ಆಸೆ ಇರುತ್ತಲ್ವ. ಸೊ ಆ ಆಸೆನ ಬಿಗ್ ಬಾಸ್ ಈಡೇರಿಸ್ಲಿಕ್ಕೋಸ್ಕರ ಈ ಅವಕಾಶನ ಪ್ರತಿಯೊಂದು ಕಂಟೆಸ್ಟೆಂಟ್ಗಳಿಗೆ ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತು ಏನು ಪ್ರೋಮೋ ಅಂತ ಹೇಳಿದ್ರೆ, ಒಂದೊಂದು ಕಂಟೆಸ್ಟೆಂಟು ಅವ್ರಿಗಿರೋ 5 ಆಸೆಗಳನ್ನು, ವೈಯಕ್ತಿಕ ಆಸೆಗಳನ್ನು ಆ ಒಂದು ಲೆಟರಲ್ಲಿ ಬರೆಯೋದ್ರ ಮುಖಾಂತರ ಆ ಲೈಟ್ ಒಳಗಡೆ ಹಾಕಬೇಕಂತ ಇರುತ್ತೆ. ಸೊ ಅಲ್ಲಿ ಏನು ಅಂತ ಹೇಳಿದ್ರೆ, ಫಸ್ಟ್ ರಜತ್ ಅವ್ರು ಬರ್ತಾರೆ. ಬಿಗ್ ಬಾಸ್ ಅವ್ರದ್ದು ಜರ್ಕಿನ್ ಬೇಕು ಅಂತ ಒಂದೇ ಒಂದು ಆಸೆನ ಬರೆದಿರ್ತಾರೆ, ಯಾಕಂದರೆ ತೋರಿಸಿರೋದೇ ಅದೊಂದು. ಸೊ ಅಲ್ಲೇನು ಅಂತ ಹೇಳಿದ್ರೆ, ಅವ್ರಿಗೆ ಯಾವುದೋ ಒಂದು ಎಪಿಸೋಡಲ್ಲಿ, ವೀಕೆಂಡ್ ಎಪಿಸೋಡಲ್ಲಿ ಬಿಗ್ ಬಾಸ್ ಇವರು ಕಿಚ್ಚ ಸುದೀಪ್ ಅವ್ರದ್ದು ಜರ್ಕಿನ್ ತುಂಬ ಇಷ್ಟ ಆಗಿರುತ್ತೆ. ಸೊ ಅದನ್ನು ಅವ್ರು ಕೇಳಿರ್ತಾರೆ, ಅದು ನನಗೆ ಬೇಕು ಅಂತ ಹೇಳಿಬಿಟ್ಟು. ಬಟ್ ಅಲ್ಲಿ 2-3 ಜನ ನನಗೆ ಬೇಕು ಅಂದಿರೋದಕ್ಕೆ ಕೊಟ್ಟಿರಲ್ಲ ಕಿಚ್ಚ ಸುದೀಪ್ ಅವರು. ಸೊ ಇವಾಗ ಆ ಅವಕಾಶನ ಯೂಸ್ ಮಾಡಿಕೊಂಡು, ಬಿಗ್ ಬಾಸ್ ಕೊಟ್ಟಿರೋ ಅವಕಾಶ ಯೂಸ್ ಮಾಡಿಕೊಂಡು ಇಲ್ಲಿ ಕೇಳ್ತಾ ಇದ್ದಾರೆ, ನನಗೆ ಆ ಜರ್ಕಿನ್ ಬೇಕು, ದಯವಿಟ್ಟು ಈಸ್ಕೊಡಿ ಅಂತ ಹೇಳಿಬಿಟ್ಟು. ಈಸ್ಕೊಡ್ತಾರಾ ಇಲ್ಲ ಅನ್ನೋದನ್ನು ನಾವು ಕಾದಿದ್ದು ನೋಡಬೇಕು. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇವರು ತ್ರಿವಿಕ್ರಮ್ ಅವ್ರು ಬಂದುಬಿಟ್ಟು, ನನಗೆ ಅಪ್ಪ ಇಲ್ಲ, ಅಪ್ಪನ ಸ್ಥಾನ ನೀವು ತುಂಬಬೇಕು, ಅಂದರೆ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ತಂದೆನ. ಸೊ ಹಾಗಾಗಿ ನೀವು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಲೆಟ್ರ್ ಬರೆದ್ಬಿಟ್ಟು ನನಗೆ ಓದಬೇಕು, ಅಥವಾ ನನಗೆ ಮಾತ್ರ ನಾನು ಮುಂದೆ ಓದಿ ಹೇಳಿ, ಇಲ್ಲಾಂದರೆ ಎಲ್ಲರ ಮುಂದೆ ಓದಿ ಹೇಳಿ, ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆ, ಬಟ್ ನನಗೆ ಆ ಲೆಟ್ರ್ ನಿಮ್ಮ ತಂದೆ ಸ್ಥಾನದಿಂದ ನಿಮ್ಮ ಕಡೆಯಿಂದ ನನಗೆ ಬೇಕು ಅಂತ ಕೇಳ್ತಾರೆ. ಮತ್ತು ಏನು ಅಂತ ಹೇಳಿದ್ರೆ, ಇವರು ಮೋಕ್ಷಿತಾ ಅವ್ರು ಬಂದುಬಿಟ್ಟು, ಸೊ ನನ್ನ ತಂಗಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ತಂಗಿ ಅಥವಾ ನನ್ನ ತಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಅಂತ ನನಗೆ ಆಸೆ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾರೆ. ಅದಾದಮೇಲೆ ಭವ್ಯ ಅವ್ರು ಬಂದುಬಿಟ್ಟು, ನನ್ನ ತಂದೆ ಅವರು ನನ್ನನ್ನು ನೀನು ಇಂಡಸ್ಟ್ರಿಯಲ್ಲಿರೋದಕ್ಕೆ ನನ್ನ ಹೆಸರನ್ನ ಹಾಳು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಎಲ್ಲೂ ಅವರ ಫೋಟೋವನ್ನು ಎಲ್ಲೂ ಯೂಸ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ನಾನು ನನ್ನ ತಂದೆಯ ಫೋಟೋವನ್ನು ಈ ಒಂದು ಶೋ ಮುಖಾಂತರ ನಾನು ಪರಿಚಯಿಸಬೇಕು ನನ್ನ ತಂದೆಯವರನ್ನು ಅಂತ ಹೇಳ್ಬಿಟ್ಟು ಅವ್ರು ಬೇಡ್ಕೊಳ್ತಾರೆ. ಮತ್ತು ಅವ್ರಿಗೆ ಇಷ್ಟವಾದ ದೇವ್ರದ್ದು ಪ್ರಸಾದನೋ ಫೋಟೋನೋ ಬೇಕು ಅಂತ ಹೇಳ್ಬಿಟ್ಟು ಬೇಡ್ಕೊಳ್ತಾರೆ, ಬರೆದಿಡ್ತಾರೆ ಆ ಪತ್ರದಲ್ಲಿ, ಆ ಲೈಟಲ್ಲಿ. ನೆಕ್ಸ್ಟ್ ಮಂಜು ಅವರು ಅವ್ರ ತಾಯಿ ಮಾಡಿದ್ದಂತಹ ಮಟನ್ ಬಿರಿಯಾನಿ, ಅವರು ಇದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಇವಾಗ ಸದ್ಯದಲ್ಲಿ ಇರೋ ಕಂಟೆಸ್ಟೆಂಟ್ಗಳಲ್ಲಿ ಎಲ್ಲರೂ ನಾನ್ ವೆಜ್ ತಿಂತೀವಿ, ಸೊ ಯಾರೂ ವೆಜ್ ಇಲ್ಲ. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಮಟನ್ ಅಂದರೆ ತುಂಬ ಇಷ್ಟ. ಸೊ ಮಟನ್ ಬಿರಿಯಾನಿನೋ, ಮಟನ್ ಚಾಪ್ಸೋ, ಮಟನ್ ಕರಿನೋ, ಮುದ್ದೆನೋ, ಏನೋ ಒಂದು ಮಟನ್ದು ನನ್ನ ತಾಯಿಯವರು ಮಾಡಿರುವಂತಹ ಅಡುಗೆನ ಮಾಡಿಕೊಂಡು ಎಲ್ರಿಗೂ ಕಳಿಸಿ ಬಿಗ್ ಬಾಸ್, ಎಲ್ಲರೂ ಇಷ್ಟಪಡ್ತಾರೆ. ಸೊ ಎಲ್ಲರೂ ತಿನ್ನಬೇಕು, ಯಾರೋ ಜನನೂ ತಿಂತೀವಿ ಅಂತ ಹೇಳ್ಬಿಟ್ಟು ಅದನ್ನೊಂದು ಬೇಡಿಕೆ ಇಡ್ತಾರೆ. ಅದಾದಮೇಲೆ ಅವರ 2ನೇ ತಂಗಿ ಮಗುನ ಅವ್ರು ನೋಡಿರಲ್ವಂತೆ. ಸೊ ಕೇವಲ ಒಂದು ತಂಗಿ ಮಗುನ ಮಾತ್ರ ನೋಡಿರ್ತಾರೆ. ಸೊ ಇನ್ನೊಂದು ತಂಗಿ ಅವ್ರು ಬಂದಿರಲ್ಲ ಬಿಗ್ ಬಾಸ್ ಮನೆಗೆ. ಹಾಗಾಗಿ ನನ್ನ ಇನ್ನೊಂದು ತಂಗಿ ಮಗು ಜೊತೆ ಒಂದು ವಿಡಿಯೋ ಕಾಲೋ ಅಥವಾ ಫೋನ್ ಕಾಲೋ ಅರೇಂಜ್ ಮಾಡಿ ಅಂತ ಕೇಳ್ತಾರೆ.
ಇನ್ನೊಂದೇನು ಅಂತ ಹೇಳಿದ್ರೆ ನನ್ನ ತಂದೆ ತಾಯಿ ನೋಡಬೇಕು ಮಾತಾಡಬೇಕು ಅನ್ನಿಸ್ತಿದೆ. ಸೊ ಅವರ ಒಂದು ವಿಡಿಯೋ ಕಾಲ್ನ ಮಾಡಿ ಅಂತ ಕೇಳ್ಕೊಳ್ತಾರೆ. ಸೊ ಇದು ಅವರ ರಿಕ್ವೆಸ್ಟ್ ಆಗಿರುತ್ತೆ. ಹನುಮಂತು ಅವ್ರು ಬಂದುಬಿಟ್ಟು ಎಣ್ಗಾಯಿ ಪಲ್ಯ, ಬದನೇಕಾಯಿ ಎಣ್ಗಾಯಿ ಪಲ್ಯ ತಿನ್ಬೇಕು ಅನಿಸ್ತಾಯಿದೆ, ರೊಟ್ಟಿ ತಿನ್ಬೇಕು ಅನಿಸ್ತಾಯಿದೆ, ಮಟನ್ದು ಗೊಜ್ಜು ತಿನ್ಬೇಕು ಅನಿಸ್ತಾಯಿದೆ. ಸೊ ಇದನ್ನು ಈಡೇರಿಸ್ಕೊಡಿ ಬಿಗ್ ಬಾಸ್ ಅಂತ ಕೇಳ್ಕೊತಾರೆ. ಅವ್ರು ಕೇಳಿರದೆ ಒಂದು, ಸೊ ಈಡೇರಿಸ್ತಾರೆ ಅಂತ ನನಗನ್ನಿಸ್ತಾ ಇದೆ. ಸೊ ಅವರ ತಾಯಿಯವ್ರು ಮಾಡಿರುವಂತಹ ರೊಟ್ಟಿ, ಕಡ್ಕಲ್ ರೊಟ್ಟಿ, ಎಣ್ಗಾಯಿ ಪಲ್ಯ, ಪುಡಿ ಚಟ್ನಿ ಇದೆಲ್ಲ ಮಾಡಿ ಕೊಡ್ತಾರೆ ಅಂತ ನನಗನ್ಸುತ್ತೆ. ಸೊ ಆ ಬಯಕೆ ಈಸಿಯಾಗಿ ಈಡೇರಿಸ್ತಾರೆ. ಸೊ ಇಷ್ಟ ಆಗಿರುತ್ತೆ ಗೈಸ್. ಈ ಒಂದು ಕಂಟೆಸ್ಟೆಂಟ್ಗಳು ಏನು 6 ಜನ ಇದ್ದಾರಲ್ವ, ಇವರೆಲ್ಲ ಬಯಕೆಗಳು ಇಷ್ಟ ಆಗಿರುತ್ತೆ. ಸೊ ನೋಡಬೇಕು, ಕಾದಿದ್ದು ಬಿಗ್ ಬಾಸು ಯಾವ ಥರ ಚೂಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಇನ್ನೊಂದು ಹೇಳೋದು ಮರ್ತೆ, ಭವ್ಯ ಅವರು ಲಾಸ್ಟ್ ವಿನಯ್ ಅವರು ಏನು ಆಸೆ ಇಟ್ಟಿರ್ತಾರಲ್ವ ಸೀಸನ್ 10ನಲ್ಲಿ, ಸೊ ಅದನ್ನೇ ಸೇಮ್ ಕಾಪಿ ಪೇಸ್ಟ್ ಮಾಡಿದ್ದಾರೆ ಇಲ್ಲಿ. ಏನು ಅಂತ ಹೇಳಿದ್ರೆ, ಅವರು ಒಂದು ಬೇಡಿಕೆ ಇಟ್ಟಿರ್ತಾರೆ ಲಾಸ್ಟ್ ಟೈಮ್, ಮೂನ್ ಲೈಟಲ್ಲಿ ಮೂವಿ ನೋಡಿಕೊಂಡು ಥಿಯೇಟ್ರ್ ಫೀಲಿಂಗಲ್ಲಿ ನಾವು ಡಿನ್ನರ್ ಮಾಡಬೇಕು, ಲೈಟಿಂಗ್ಸ್ ಎಲ್ಲ ಒಂಥರ ಸ್ಟ್ರೀಟ್ ಫುಡ್ ಅರೇಂಜ್ಮೆಂಟ್ಸ್ ಥರ ಬೇಕು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಇದನ್ನು ಬಿಗ್ ಬಾಸ್ ಮಾಡಿದ್ರೆ ಇದು ಒಂಥರ ಪ್ರಮೋಟ್ ಮಾಡ್ದಂಗೆ ಇರುತ್ತೆ. ತುಂಬ ಜನ ಇಷ್ಟಪಡ್ತಾರೆ. ಆ ಒಂದು ಸೆಟಪ್ ಸಖತ್ತಾಗಿತ್ತು ಲಾಸ್ಟ್ ಟೈಮು. ಆ ಸ್ಟ್ರೀಟ್ ಸ್ಟೈಲ್ ಫುಡ್ ಆಗಿರ್ಬೋದು, ಡಿನ್ನರ್ ಲೈಟು, ಮೂನ್ ಲೈಟ್ ಫುಡ್ ಆಗಿರ್ಬೋದು, ಇದೆಲ್ಲ ತುಂಬ ಸಖತ್ತಾಗಿತ್ತು ಲಾಸ್ಟ್ ಸೀಸನಲ್ಲಿ. ಸೊ ಡೆಫಿನೆಟ್ಲಿ ಈ ಸೀಸನಲ್ಲಿ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ ಭವ್ಯ ಅವ್ರದ್ದು ಯಾವ್ದು ಈಡೇರಿಸ್ಬೋದು ಅಂದರೆ, ನನ್ನ ಪ್ರಕಾರ ಈ ಒಂದು ರೀಸನ್ನ ಅವರು ಈಡೇರಿಸ್ಬೋದು ಅಂತ ನನಗನ್ಸುತ್ತೆ. ಸೊ ಇಷ್ಟ ಆಗಿರುತ್ತೆ ಈ ಪ್ರೊಮೋ ಡೀಟೇಲ್ಸು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಎಪಿಸೋಡ್ ರಿವ್ಯೂ ಅಲ್ಲಿ.